ಈ ದಿವಸ ನಾವು ಸ್ನೇಹಿತರೆಲ್ಲ ಸೇರಿದೀವಿ ಇಲ್ಲಿ. ಈ ದಿವಸ ಮುಳ್ಳಣ್ಣದು 60ನೇ ವರ್ಷ ಹುಟ್ಟುಹಬ್ಬ ಪ್ರಯುಕ್ತವಾಗಿ 61ನೇ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ. ಬುದ್ಧ ಬಸವ ಅಂಬೇಡ್ಕರ್ ಎಲ್ಲರ ಆಶೀರ್ವಾದ ಇರ್ಲಿ, 100 ವರ್ಷ ಬದುಕಲಿ ಅಂತ ಶುಭ ಹಾರೈಸ್ತಾ ಇದ್ದೀವಿ. ಬಹುಜನ ಸಂಘಟನೆಯ ಮುಖಂಡರುಗಳೇ ಹಾಗೂ ಕಾರ್ಯಕರ್ತಗಳೇ, ಏನ್ ಈ ದಿನ ನಮ್ಮ ಬಹುಜನ ಸಂಘಟನೆಗಳ ಒಕ್ಕೂಟ ರಾಜ್ಯ ಸಂಘಟನೆಯ ಸಂಚಾಲಕರಾದ ವೇಮಗಲ್ ಮುರಳಿಯನ್ನವರ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಅವರು ಹೋರಾಟಗಾರ, ಮೀಸಲಾತಿ ಹೋರಾಟಗಾರ, ಒಳ್ಳೆ ಮನುಷ್ಯ. ಅವರು ವ್ಯಕ್ತಿತ್ವ ಬಹಳ ದೊಡ್ಡದು. ಅವ್ರು ನಗ್ನಗ್ತಾ 100 ವರ್ಷ ಹಿಂಗೆ ಇರ್ಲಿ ಅಂತ ಹೇಳ್ತಾ ಅವ್ರಿಗೆ ಇಷ್ಟ ಬರ್ತದೆ ಅಂತ ಹೇಳ್ತಾ ಇದ್ದೀವಿ. ಜೈ ಭೀಮ್. ನಾಯಕರಾದಂತ ರಾಜ್ಯ ನಾಯಕರಾದಂತ ವೇಮಗಲ್ ಮುರಳನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಎಲ್ಲ ಬಹುಜನ ಸಂಘಟನೆ ಒಕ್ಕೂಟದ ಮುಖಂಡರೆಲ್ಲ ಸೇರಿ ಈ ದಿನ ಅವ್ರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ವಿ. ಅವರು 61 ವರ್ಷ ಆದ್ರೂ ಅವರು ನಮ್ಮ ಮಧ್ಯದಲ್ಲಿ ಯುವಕರ ತರ ಅವರು ಉಪವಾಸದಿಂದ ತಮ್ಮ ಒಂದು ಯುವಕರಾಗಿ ಅವರು ನಮ್ಮ ಜೊತೆಯಲ್ಲಿ ಎಲ್ಲಾ ಕಾರ್ಯಗಳಲ್ಲಿ, ಎಲ್ಲಾ ಸಂಘಟನೆ ಇದರಲ್ಲಿ ಅವರು ಯುವಕರಾಗಿ ಕೆಲಸ ಮಾಡಿ ಇನ್ನು ಯುವಕರಿಗೆ ಅವರು ಹೆಚ್ಚಿನ ಒಂದು ಪ್ರೋತ್ಸಾಹ ನೀಡಿ ನಮ್ಮ ಜೊತೆ ಅವರು ಇದೇ ರೀತಿ ಇದ್ದು ಇನ್ನೂ ಹೆಚ್ಚಾಗಿ ನಮ್ಮ ಸಂಘಟನೆಯಲ್ಲಾಗ್ಲಿ, ಇನ್ನು ಬಡವರಾಗ್ಲಿ, ಯಾರು ಮತ್ತೆ ಏನು ಸರ್ಕಾರದ PTCL ಕಾಯ್ದೆಗಳು ಅನೇಕರಿಗೆ ಅವರು ಆ ಒಂದು ಜಮೀನು ಕಾಯ್ದೆಯಲ್ಲಿ ಅನೇಕರಿಗೆ ಜಮೀನು ಹಂಚ್ಕೊಡುವುದರಲ್ಲಿ ಮುಖ್ಯ ಪಾತ್ರ ವಹಿಸಿ ಬಡವರ ಪರವಾಗಿ ಹೋರಾಡಿ ಜಮೀನು ಒದಗಿಸ್ಕೊಟ್ಟಿದ್ದಾರೆ. ಇನ್ನು ಮುಂದಿನ ದಿನಗಳಿಗೆ ಹೆಚ್ಚಿನ ಸೇವೆ ಮಾಡ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಅವ್ರ ಶುಭ ಕೋರ್ತಾ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ಸಲ್ಲಿಸ್ತಾ ಇದ್ದೀನಿ. ಈ ದಿನ ನಮ್ಮ ರಾಜ್ಯ ಸಂಘಟನಾ ಸಂಚಾಲಕರಾದಂತ ಹಾಗೂ ನಮ್ಮ ಆತ್ಮೀಯರಾದಂತಹ ವೇಮಗಲ್ ಮುರಳಣ್ಣರವರ 61ನೇ ಹುಟ್ಟುಹಬ್ಬ. ಈ ದಿನ ನಮ್ಮ ಸಂಘಟನೆಯ ಎಲ್ಲ ಒಂದು ಪದಾಧಿಕಾರಿಗಳ ಒಂದು ಕುಟುಂಬ, ನಮ್ಮ ಎಲ್ಲ ಸಂಘಟನೆಯ ಕುಟುಂಬದೊಂದಿಗೆ ಅವರ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೇವೆ. ಅವರು ಇನ್ನಷ್ಟು ಹುಟ್ಟುಹಬ್ಬಗಳನ್ನ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು ಈ ಸಂದರ್ಭದಲ್ಲಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಅವರಿಗೆ ಸದಾ ಇರ್ಲಿ. ಹಾಗೆಯೇ ನಮಗೆ ಇನ್ನಷ್ಟು ಹೆಚ್ಚಿನ ಒಂದು ಅವ್ರ ಕಡೆಯಿಂದ ಉತ್ತಮ ಒಂದು ಮಾರ್ಗದರ್ಶನ ಸಿಕ್ಲಿ ಅಂತಂದ್ಬಿಟ್ಟು ಈ ಸಂದರ್ಭದಲ್ಲಿ ಅವರಿಗೆ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಪ್ರಧಾನ ರಾಜ್ಯದ ಸಂಘಟನಾ ಸಂಚಾಲಕರಾಗಿ ನಮ್ಮ ಮುರಳಿ ಅವರನ್ನ ಇವತ್ತು ಹುಟ್ಟುಹಬ್ಬ ಆಚರಣೆ ನಮ್ಮ ತಾಲೂಕು ಮತ್ತು ಜಿಲ್ಲಾ ಒಕ್ಕೂಟಗಳ ಮತ್ತು ರಾಜ್ಯದ ಒಕ್ಕೂಟಗಳಿಂದ ಮಾಡ್ತಾ ಇದ್ದೀವಿ. ಇವರು ಪ್ರಮುಖ ಪಾತ್ರ ಏನಂದ್ರೆ, ಅವರ ಜಾತಿಗೆ ಯಾರು ದ್ರೋಹ ಮಾಡ್ತಾರೋ ಅವ್ರನ್ನ ಬೆನ್ನಟ್ಟಿ ಎಲ್ಲಿ ಅವರು ನರ ತೆಗಿಸ್ಬೇಕೋ ಅಲ್ಲಿ ತನಕ ಬಿಡಲ್ಲ ಅವರು. ಅಂತ ಒಂದು ಛಲ ಹೊಂದಿರೋರು. ಅವರ ಜಾತಿಗೋಸ್ಕರ ಏನ್ ಬೇಕಾದ್ರೂ ಸ್ವಾಭಿಮಾನವಾಗಿ ಕೆಲಸ ಮಾಡ್ತಕ್ಕಂಥ ಮುರಳಿ ಅವರಿಗೆ ನಮ್ಮ ಸಂಘಟನೆ ಪರವಾಗಿ ಹುಟ್ಟುಹಬ್ಬಗಳನ್ನ ತಿಳಿಸ್ತಾ ಇದ್ದೀವಿ. ಜೈ ಭೀಮ್, ಜೈ ಬುದ್ಧ, ಪ್ರಬುದ್ಧ ಭಾರತ. ವೇಮಗಲ್ ಮುರಳಣ್ಣವರ 61ನೇ ಹುಟ್ಟುಹಬ್ಬದ ಎಲ್ಲ ಬಹುಜನ ಸಂಘಟನೆ ಕಡೆಯಿಂದ ಶುಭಾಶಯಗಳನ್ನ ಹೇಳ್ತಾ, ನಮ್ಮ ಎಲ್ಲರೂ ಆಶೀರ್ವಾದ ಇದ್ದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧ ಬಸವ ಆಶೀರ್ವಾದ ಅವರು 100 ವರ್ಷ ಇದ್ದು, ಮತ್ತೆ ಕೆಲವು ಬಡವರಿಗೆಲ್ಲಾನು ತುಂಬಾ ಸಹಕಾರ ಮಾಡ್ತಾರೆ, ಸೌಲಭ್ಯ ಮಾಡ್ತಾರೆ. ಇಲ್ಲಿ ತನಕಂದ್ರೆ ಅಲ್ಲಿ ಮಿಣಿಕ್ ಅಂತಾರೆ, ಹಂಗ ಓಡಾಡಿ ಕೆಲಸ ಮಾಡ್ಕೊಡ್ತಾರೆ. ಬಡವ್ರಿಗೆ ತುಂಬಾ ಸಹಕಾರ ಕೊಡ್ತಾರೆ ನಮ್ಮ ಮುರಳಣ್ಣವರು. ಅವ್ರಿಗೆಲ್ಲಾನು ಸೇವೆ ಹಂಗೆ ಇರ್ಲಿ, 100 ವರ್ಷ ಜನಗಳ ಆಶೀರ್ವಾದ ತಗೊಂಡು ಆರಾಮಾಗಿ ಇದ್ ಮಾಡ್ಕೊಂಡಿರಿ. ಹುಟ್ಟು ಹಬ್ಬದ ಶುಭಾಶಯಗಳು. ಕೆಲವೊಂದು ಸಂಘಟನೆಗಳ ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷರಾಗಿರುವ ನಮ್ಮ ವೇಮಗಲ್ ಮುರಳನ್ ಅವರಿಗೆ ಹುಟ್ಟುಹಬ್ಬ ಶುಭಾಶಯ ಕೋರ್ತಾ 61ನೇ ಹುಟ್ಟುಹಬ್ಬದ ಶುಭ ಹಾರೈಸ್ತೀನಿ.
ಎಲ್ಲರಿಗೂ ಜೈ ಭೀಮ್. ಈ ದಿನ ವೇಮಗಲ್ ಮುರಳಿಯಣ್ಣನವರಿಗೆ 61ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀವಿ. ಮುಂದಿನ ಪೀಳಿಗೆಗೆ ವೇಮಗಲ್ ಮುರಳಿಯಣ್ಣ ಒಳ್ಳೆ ಹೋರಾಟಗಾರರು, ಸಂಘಟನೆ ವಿಚಾರಗಳನ್ನು ತಿಳಿದಿರುವಂತಹವರು. ಮುಂದಿನ ಪೀಳಿಗೆಗೆ, ಯುವಕರಿಗೆ ಹೋರಾಟ ಅಂತ ಸಂಘಟನೆಯಲ್ಲಿ ಬರ್ತಕ್ಕಂಥವ್ರಿಗೆ ಒಳ್ಳೆ ಒಂದು ದಾರಿದೀಪ ಆಗಿ ಉಳಿದಿರುವ ನಮ್ಮ ವೇಮಗಲ್ ಮುರಳಿಯಣ್ಣ ಅವ್ರಿಗೆ ಆ ಬುದ್ಧ ಬಸವ ಆಶೀರ್ವಾದ ಎಂದಿಗೂ ಅವ್ರ ಮೇಲೆ ಇರಲಿ. ಅವ್ರಿನ್ನೂ ಒಂದು 50 ವರ್ಷಗಳ ಸಕಾಲ ನಮ್ಮ ಜೊತೆ ಹುಟ್ಟುಹಬ್ಬ ಆಚರಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಜೈ ಭೀಮ್, ಹ್ಯಾಪಿ ಬರ್ಡೇ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಗೆ. ಮಾಧ್ಯಮ ಮಿತ್ರರೇ, ಏನಿವತ್ತು ಬಹುಜನ ಚಳವಳಿ ಸಂಘಟನೆಗಳ ಒಕ್ಕೂಟದ ರಾಜ್ಯ ಸಂಚಾಲಕರಾದಂತಹ ನನ್ನ ಹಿರಿಯ ಅಣ್ಣ ಅಂತ ಕೂಡ ಹೇಳ್ಬಹುದು, ನಮಗಿಂತೂ 10 ರಿಂದ 11 ವರ್ಷ ದೊಡ್ಡವರು, ಅಣ್ಣ ಅಂತ ಕೂಡ ಹೇಳ್ಬಹುದು. ನನ್ನೊಟ್ಟೊಟ್ಟಿಗೆ ಸುಮಾರು ವರ್ಷಗಳಿಂದ ಈ ಒಂದು ಹೋರಾಟದ ಹಾದಿಯಲ್ಲಿ ಬರ್ತಾ ಇರ್ತಕ್ಕಂಥ ಮುರಳಿಯಣ್ಣವರು, ನನ್ನ ವೈಯಕ್ತಿಕವಾಗಿ ಹೇಳ್ಬೇಕು ಅಂತಂದ್ರೆ ಅವರ ಮನಸ್ಸು ಮೃದು ಮನಸ್ಸೆ. ಯಾರೊಬ್ಬರಿಗೂ ಬೇರೆ ರೀತಿ ತೊಂದರೆ ಕೊಡ್ಬೇಕು ಅನ್ನೋದೇನಿಲ್ಲ, ಬೇರೆ ರೀತಿ ಅರ್ಟ್ ಮಾಡ್ಬೇಕು ಅನ್ನೋದೇನಿಲ್ಲ. ಎಲ್ಲದರಲ್ಲೂ ಒಂದ್ ಹೆಜ್ಜೆ ಮುಂದಾಗೇನೆ ನಾನಿದ್ದೀನಿ ಅಂತ ಹೇಳ್ತಕ್ಕಂಥ ಒಂದು ಮೃದು ಮನಸ್ಸು ಅವ್ರದ್ದು. ಕೆಲವೊಂದು ಸಂದರ್ಭಗಳಲ್ಲಿ ಬೇರೆ ಬೇರೆಯವ್ರ ಕಡೆ ಗಮನ ಕೊಟ್ಬಿಟ್ಟು ಮಾಡೋ ಕೆಲಸಗಳಲ್ಲಿ ಒಂದ್ ಹೆಜ್ಜೆ ಹಿಂದಾಕ್ಬಿಡ್ತಾರೆ. ಅಂತ ಒಂದು ಮನಸ್ಸಿರ್ತಕ್ಕಂಥವ್ರು ಈ ಒಂದು ಮುರಳಿಯಣ್ಣವರು. ಆದ್ರೇನು ಸಹ ಒಂದು ಸಂಘಟನೆಯ ಚತುರ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಸುಮಾರು 2008ರಿಂದ ನಾನು ಕಂಡಂಗೆ 2008ರಿಂದ ಇಂದುವರೆಗೂ ಹೋರಾಟದಲ್ಲಿ ಒಂದ್ ಹೆಜ್ಜೆ ಮುಂದಾಗಿ ಸಮುದಾಯದ ಪರ ಆಗಿರ್ಬೋದು, ಜಮೀನಿನ ಪರವಾಗಿರೋ ವಿಚಾರವಾಗಿರ್ಬೋದು, ಬೇರೆ ಬೇರೆ ರೀತಿಯ ಇಲಾಖೆ ಯೋಜನೆಗಳಲ್ಲಿ ಆಗಿರಬಹುದು, ಒಂದ್ ಹೆಜ್ಜೆ ಮುಂದಾಕಿದ್ದಾರೆ ಅಂತಂದ್ರೆ ನಾನು ಇದ್ದೀನಿ. ಅದು ಕೊಡಿಸೋದು ಬಿಡೋದು ಬೇರೆ ಪ್ರಶ್ನೆ, ಬಟ್ ನಾನು ಇದ್ದೀನಿ ಅನ್ನೋ ಒಂದು ಹುಮ್ಮಸ್ಸನ್ನ, ಉರುಪನ್ನ ತುಂಬತಕ್ಕಂತ ಒಂದು ಮೃದುಜೀವಿ ಅವರು. ಹಂಗಾಗಿ ಇವತ್ತು ಬಹುಜನ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಮ್ಮ ಎಲ್ಲಾ ಮುಖಂಡರು ಸೇರಿ ಏನು ಅವ್ರ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾ ಇದೀವೋ, ಆ ಆಚರಣೆ ಇನ್ನಷ್ಟು ವರ್ಷಗಳ ಕಾಲ ಅವ್ರಿಗೆ ಇಂತಹ ಆಚರಣೆಗಳನ್ನ ಮಾಡ್ಕೊಳ್ತಕ್ಕಂಥ ಒಂದು ಅವಕಾಶ ಸಿಗಬೇಕು. ಆ ಅವಕಾಶದ ಜೊತೆಗೆ ಎಲ್ಲಾ ಮುಖಂಡರ ಒಂದು ಸದಾ ಅವರ ಆಶೀರ್ವಾದ ಅವರ ಮೇಲೆ ಇರಬೇಕು. ಅದರ ಜೊತೆಗೆ ಅವರ ತಂದೆ ತಾಯಿಯ ಆಶೀರ್ವಾದ ಇರಬೇಕು, ಬಂಧು ಬಳಗ ಆಶೀರ್ವಾದ ಇರಬೇಕು. ಹೆಚ್ಚಾಗಿ ಬಾಬಾ ಸಾಹೇಬ್ರ ಒಂದು ಬುದ್ಧ ಬಸವ ಅಂಬೇಡ್ಕರ್ ಅಂತೇಳಿ ಏನ್ ನಾವು ಇವತ್ತು ಆ ಒಂದು 3 ಸೂತ್ರಗಳನ್ನ ಬಳಸ್ಕೊಂಡು ನಾವು ಹೆಜ್ಜೆ ಆಗ್ತಾ ಇದ್ದೀವೋ, ಆ ಮೂವರ ಆಶೀರ್ವಾದ ಸದಾ ಇರ್ಲಿ ಅಂತ ಹೇಳ್ತಾ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ, ಜೈ ಪ್ರಬುದ್ಧ ಭಾರತ. ಈ ದಿನ ನನ್ನ ಹುಟ್ಟುಹಬ್ಬವನ್ನ ಬಹುಜನ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳು, ಜಿಲ್ಲಾ, ರಾಜ್ಯ, ತಾಲೂಕು ಪದಾಧಿಕಾರಿ ಎಲ್ಲರ ಒಟ್ಟಿಗೆ ಸೇರಿ ನನಗೆ ಹುಟ್ಟುಹಬ್ಬದ ಆಚರಣೆ ಮತ್ತು ಶುಭಾಶಯನ ಕೋರಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ 2 ಮಾತನ್ನು